ಏನಾಗೋಯ್ತಿದ್ದು. ಅವ್ವ ಏನೂ ಆಗಕ್ಕಿಲ್ಲ, ನೀ ಏನ್ ಹೆದರ್ಕಬೇಡ. ನೀನು ಹುಷಾರಾಗಿ ನೋಡ್ಕೊ. ನನ್ ಬುರ್ನಿ ಹೋಗಿ ಡಾಕ್ಟರ್ ಅಪ್ಪನ್ ಕರ್ಕೊಂಬತ್ತೀನಿ. ಮಂಜ ಚೇತಳು, ಏನಾಯ್ತು ನಿಂಗೆ? ಮಂಜ ಕಣ್ಬಿಡು ಮಂಜ. ಅಮ್ಮ, ಮಗುದು ಹಾಲದ್ ಗಂಭೀರ ಅದೇ. ವಿಷ ಏರೈತೆ, ಅದು ಇಳಿಬೇಕು ಅಂದ್ರೆ ಇಂಗ್ಲಿಷ್ ದವಾನೇ ಆಗಬೇಕು. ನಾನು ಅದನ್ನ ಬರೆದು ಕೊಡ್ತಾನೆ, ಅದನ್ನ ನೀವು ತರಿಸಿ ಕುಡಿಸಿ, ಜೀವ ಉಳಿತೈತೆ. ಆ ಇಂಗ್ಲಿಷ್ ದವಾನ ಜಲ್ದಿ ತರಿಸ್ಕೊಡಿ, ಮಗು ಪ್ರಾಣ ಅಪಾಯ ಆಗತೈತೆ. ಕೊಡೆಯಲ್ಲಿ ಸರ್ ಬಿಲ್ ಸರ್. ಎಷ್ಟೇ ನಿಮ್ ದುಡ್ಡು? ಜುಜುಬಿ 86 ರೂಪಾಯಿನಾ? ತಗೋ 100 ರೂಪಾಯಿ ಚೇಂಜು. ಕೀಪ್. ದುಡ್ಡೇನಾದ್ರೂ ಬೇಕಾದ್ರೆ ಏನು ಸಂಕೋಚ ಮಾಡ್ಕೋಬೇಡ. ನಾವು ಬಡವರಾದ್ರೂ ಮಾನ ಮರ್ಯಾದೆನೆ ಪ್ರಾಣ ಅನ್ಕೊಂಡ್ ಬಾಳೋರು. ನನ್ ಮಗಿನ ಹೆಂಗ್ ಉಳಿಸ್ಕೋಬೇಕು ಅಂತ ನಂಗೆ ಸಂದ ಗೊತ್ತು. ಮಂಜನ ಔಷಧಿ ಬಂತು ನೋಡ್ದೆ ಮಂಜ, ನಾನು ನಿಂಗೆ ಹೇಳಿರ್ಲಿಲ್ವಾ ಅವ್ವ ಔಷಧ ತರ್ತಾಳೆ ಅಂತ? ಬಂದ್ಲಿ ನೋಡು ಅವ್ವ. ಅಪ್ಪ ಔಷಧ ಎಲ್ಲಿ? ಮಂಜ ಚಳಿ ಚಳಿ ಅಂತ ಆಗಿಂದ ನಾಳ್ತಾವ್ನೆ. ಅಂಗಡಿ ಅಂತವ ಇರ್ಲಿಲ್ಲ, ನಿಮ್ಮಟ್ಟಿಗೆ ಕಳ್ಸ್ಕೊಡ್ತೀನಿ ಅಂತ ಹೇಳವ್ನೆ. ಕಲಿಯುಗದಾಗೆ ಒಳ್ಳೇದ ಕಾಲ ಇಲ್ಲ. ನೀನೇನು ಒಳ್ಳೇದ್ ಮಾಡೋದು ಬೇಡ ನಮ್ಗೆ. ಈಗ ನಾವ್ ಹೆಂಗಿದೀವೋ ಹಂಗೆ ಇರ್ತೀವಿ. ಆದ್ರೆ ನಿನ್ ಮಾತ್ ಮಾತ್ರ ಕೇಳಕ್ಕಿಲ್ಲ. ಮಗಳು ಅಂದ್ರೆ ನಮ್ಗೆ ಲಕ್ಷ್ಮಿ ಇದ್ದಂಗೆ. ಸಬ್ಬಾಸ್ ರಾಜಣ್ಣ, ಸಬ್ಬಾಸ್. ಆದ್ರೆ ಐಕ್ಳು ನಾಳೆ ತನಕ ಜೀವಂತವಾಗಿದ್ರೆ ಓಕೆ, ಇಲ್ಲ ಅಂದ್ರೆ ಈ ಆದರ್ಶ ಯಾಕೆ? ನಿನ್ನ ಮಗ ಸಾಯ್ತಾವನೆ. ಅವನ್ ಬದುಕಬೇಕಂದ್ರೆ ಇಂಗ್ಲಿಷ್ ಔಷಧಿ ತಗೋಬೇಕು. ಆದ್ರೆ ಮನೇಲಿ ಅನ್ನದ ಗಂಜಿ ಮಾಡಕ್ಕೂ ಒಂದು ಕಾಳಿಲ್ಲ. ಹಿಂಗಾದ್ರೆ ಇಂಗ್ಲಿಷ್ ಔಷಧಿ ಹೆಂಗ್ ಬರ್ತದೆ? ನಾನ್ ಶಾಂತಕನ್ಗೆ ಕಾಸು ಕೊಡಕ್ ಹೋಗಿದ್ದೆ, ಆದ್ರೆ ಅವಳು ತಗೊಳಕ್ಕಿಲ್ಲ ಅಂತ ಕಂಡೀಷನ್ ಆಗಿ ಹೇಳ್ಬಿಟ್ಲು. ಸರಿಯಾಗಿ ಹೇಳೋಳೆ. ಏನಾರು ಆಗ್ಲಿ ನಿನ್ ಮಾತ್ ಮಾತ್ರ ಕೇಳಕ್ಕಿಲ್ಲ. ಕೇಳ್ಬೇಡ ಬಿಡು, ಸರ್ವನಾಶ ಆಗೋಯ್ತೀಯಾ. ಈ ನಾಶ ಕಾಲೆ ವಿಪರೀತ ಬುದ್ಧಿ ಅಂತ ಸಂಸ್ಕೃತದಾಗ ಹೇಳವ್ರೆ. ಸಾಯಿ ನಮ್ಮೂರ್ ರಾಮೇಗೌಡ್ರ ಓಟ ಸ್ಪರ್ಧೆ ಏರ್ಪಾಡು ಮಾಡವ್ರೆ. ಕುರಿ ಬಂದಿ ದೊಡ್ಡಿಯಿಂದ ಮೂವರೆವರೆಗೂ ಗುಡ್ಡಗಾಟು ಓಟ. ಗೆದ್ದವರಿಗೆ 5,000 ನಗದು ಬಹುಮಾನ. ಎಲ್ಲರೂ ಉತ್ಸವದಿಂದ ಭಾಗವಹಿಸ್ರಪ್ಪ. ಅಣ್ಣ ನಮಸ್ಕಾರ ಅಣ್ಣ, ನಾನು ಈ ಓಟ್ದಾಗ ಭಾಗವಹಿಸ್ತೀನಣ್ಣ. ತಲೆಗಿನ ಕಿಟ್ಟೈತೇನು? ಗಂಡು ಮಕ್ಳು ಓಟ ಸ್ಪರ್ಧೆ ಇದೆ, ಹೋಗು ಹೋಗು, ಆಚೆ ಹೋಗು. ಒಂದ್ ಕಿತ ಅಣ್ಣ. ಓ, ಓಡ್ಬೇಕಂತ ಓಡ್ಲಿ ಬಿಡು, ನಾವು ಓಸಿ ನೋಡುವ ಹೆಂಗ್ ಓಡ್ತಾಳೆ ಅಂತ.